ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತೊಂದು ಉಪಮ ಹತ್ರ ಇವೆಂಟ್ ಒಂದಿತ್ತು, ಅದಕ್ಕೆ ಹೋಗ್ಬೇಕಂದಿದ್ದಕ್ಕೆ ನಾವು ಅಮ್ಮ ಇಷ್ಟು ಹೊತ್ತಲ್ಲಿ ಬೇಕಾ ಅಂತ ನೋಡಿ ಹೆಂಗೆ ನೋಡ್ತಿದ್ರು. ಸೊ ಹಂಗೆ ನಾವು ಅಮ್ಮಗೆ ಹೋಗಿ ಬರ್ತೀನಿ ಅಂತೇಳಿ ಹಂಗೆ ರೋಡಲ್ಲಿ ನಮ್ಮನ್ನ ಸಿಗ್ದ. ಸೊ ಅವನಿಗೂ ಬಾಯ್ ಮಾಡಿ ಹಂಗೆ ಹೊರಟೆ. ಹಂಗೆ ಚಿಂತಾಮಣಿಲಿ ಒಂದು ಲಗೇಜ್ ಇತ್ತು, ಸೊ ಅದನ್ನ ಇಸ್ಕೊಂಡು ಹಂಗೆ ಕೋಲಾರಲ್ಲಿ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದೆ. ಸೊ ಹಂಗೆ ಅವನು ಬಂದ. ಯಾಕೆ ಕಳಿಸ್ತೀರಾ ಈಗ? ಸೊ ಹಂಗೆ ಕೋಲಾರಲ್ಲಿ ಎಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಕೇಳಿ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ಊಟ ಇಸ್ಕೊಂಡ್ಬರ್ತೀನಿ ಅಂತ ಹೋದ. ನೋಡಿ ಅವನಿಗೆ ಬರ್ತಾವನು ಮತ್ತೆ ವಾಪಸ್ಸು ಯಾರು ಕೇಳೋಣ. ಅವ್ನು ಇಡ್ಲಿ ಇಸ್ಕೊಂಬರ್ತೀನಿ ಅಂತ ಹೋದ. ಇಸ್ಕೊಂಬರಕ್ಕೆ ಹೋಗಿರೋನು ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಮತ್ತೆ ಅಲ್ಲಿ ಹೋಗ್ತಾವಣೆ, ಎಲ್ಲ ಹೋಯ್ತವಣೆ ಪಾಪ. ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ 9:30 ಆಗ್ತಿದೆ. ಸೊ ಇಂಥ ಟೈಮಲ್ಲಿ ಕರೆದಿದ್ದೀನಿ, ಇಂಥ ಟೈಮಲ್ಲಿ ಬಂದಿದ್ದಾನೆ ಪಾಪ. ಬಂದಿದ್ರು ಮತ್ತೆ ಹೋಗ್ತಿದ್ದಾನೆ ಅಲ್ಲಿಗೆ ಕರ್ಕೊಂಬರೋಕ್ಕೆ. ಇದು ಕೋಲಾರ ಫುಡ್ ಕೋರ್ಟು. ಸೊ ಅವ್ನಿಗೆ ಹಂಗೆ ವೆಯ್ಟ್ ಮಾಡ್ತಿದ್ದೆ ನಾನು ಈ ಲಗೇಜ್ ಇಟ್ಕೊಂಡು. ಇಲ್ಲಿ ತುಂಬ ಜನ ಇದ್ದರು, 9:30 ಆದರು. 5 ಮಿನಿಟ್ಸ್ ಆಯಿತು. ಊಟ ತಿನ್ಕೊಂಬರಕ್ಕೆ ಹೋಗಿದ್ದೇನೋ ಇಸ್ಕೊಂಬರಕ್ಕೆ ಹೋಗಿದ್ದೇನೋ ಗೊತ್ತಾಗ್ತಿಲ್ಲ, ಫುಲ್ಲು ಕಾಣಿಸ್ತಾ ಇಲ್ಲ. ಇದು ಫುಲ್ಲು ಕೋಲಾರ ನಗರಸಭೆ, ಏನಿದು ಕೋಲಾರ ನಗರಸಭೆ ಫುಡ್ ಕೋರ್ಟ್. ಚೆನ್ನಾಗಿ ಮಾಡ್ತಾರೆ. ಎಲ್ಲೋ ಇಸ್ಕೊಂಬರ್ತೀನಿ ಅಂತ ಹೋದ, ಇನ್ನೂ ಬರಲೇ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ. ಎಲ್ಲೋ ಇದೆಯೋ ನೋಡಿ, ಇವಾಗ ಇಸ್ಕೊಂಬಂದಿದ್ದಾನೆ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೀವೇನೇ ಹೇಳಿ, ಅಲ್ಲಿ ಅಷ್ಟೊಂದು ರಶ್ ಇದ್ರು, ಇರೋ ನಾನೇ ಹೋಗಿ ಇಸ್ಕೊಂಬರ್ತೀನಿ ಅಂತ ಹೋಗಿ ತಗೊಂಡು ಬಂದ. ಸೊ ಅವನಿಗೆ ಬಾಯ್ ಮಾಡಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಕೋಲಾರಿಂದ ಮತ್ತೆ ಕುಪ್ಪಂ ನಿಯರ್ ಬೈ ಹೋಗ್ಬೇಕಿತ್ತು. ಸೊ ಜರ್ನಿ ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಇತ್ತು. ಸೊ ನಾನು ಏನಕ್ಕೆ ಹೋಗ್ತಿರೋದು ಅಂತಂದ್ರೆ, ನಾಳೆ ಒಂದು ಇವೆಂಟ್ ಇದೆ. ಅದು ಇರೋದು ಮಾರ್ನಿಂಗ್, ಬಟ್ ಡೆಕೋರೇಷನ್ ಮತ್ತೆ ಫೋಟೋಗ್ರಫಿ ಎಲ್ಲ ನಮ್ಮದೇ ಇರೋದ್ರಿಂದ ಇವತ್ತು ನೈಟೇ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಈ ರೋಡ್ ಏನಿದೆ ಫುಲ್ ಬರೀ ಫಾರೆಸ್ಟ್ ಏರಿಯಾ, ತುಂಬ ಕತ್ಲಿದೆ. ಜೊತೆಗೆ ಎಲ್ಲೋ ವೆಹಿಕಲ್ಸು 2 ಕಿಲೋಮೀಟರ್ಗೆ 3 ಕಿಲೋಮೀಟರ್ಗೆ ಒಂದೊಂದು ಸಿಗುತ್ತೆ. ಸೊ ಏನಕ್ಕಾದ್ರೂ ಬಂದೆ ಗುರು ಅನ್ಕೊಂಡು ಹೋಗ್ತಾ ಇದ್ದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಬೀಜ ಬಾಯಿಗೆ ಬರೋ ಅಷ್ಟರಲ್ಲಿ ಡೆಸ್ಟಿನೇಷನ್ ಬಂದು ರೀಚ್ ಆದೆ. ಸೊ ಡೆಸ್ಟಿನೇಷನ್ ಬಂದು ರೀಚ್ ಆದ್ಮೇಲೆ ಯಾರು ಇರಲ್ಲ ಒಳಗಡೆ ಅಂತ ಅನ್ಕೊಂತಾ ಇದ್ದೆ. ಯಾರು ಇರಲ್ಲ, ಏನೋ ಒಬ್ಬನೇ ಇರ್ಬೇಕೇನೋ ನಮ್ಮ ಟೀಮ್ ಬರೋವರೆಗೂ. ನಮ್ಮ ಟೀಮ್ ಬ್ಯಾಂಗ್ಳೂರಿಂದ ಬರ್ತಿತ್ತು. ಸೊ ಅವ್ರು ಬರೋರು ವೆಯ್ಟ್ ಮಾಡ್ಬೇಕು ಅಂದ್ಕೊಂಡೆ. ಈ ಲೈಟಿಂಗ್ ನೋಡಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸ್ತು. ಇನ್ನೇನು ಮಾಡೋಣ, ತಂದಿರೋ ಲಗೇಜ್ನ ಒಳಗಡೆ ಇಟ್ಟು ಗಾಡಿ ಪಾರ್ಕ್ ಮಾಡಿಕೊಂಡೆ. ಪಾರ್ಕ್ ಮಾಡಿದ್ರೆ ತುಂಬ ಗಾಳಿ ಬೀಸ್ತಾ ಇತ್ತು. ಈಚೆ ಕಡೆ ಇರೋಕ್ಕಾಗಲ್ಲ, ಸ್ವೆಟ್ರ್ ಬೇರೆ ತಂದಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಳಗಡೆ ಕ್ಲೈಂಟು ತಾಂಬೂಲ ಹಾಕ್ತಿದ್ರು. ಸರ್ ನಾನು ಹಾಕ್ಕೊಡ್ತೀನಿ ಸ್ವಲ್ಪ ಅಂತೇಳಿ ನಾವು ಕುತ್ಕೊಂಡೆ. 1 ಅವರ್ ಆಯಿತು, 2 ಅವರ್ಸ್ ಆಯಿತು, ತಾಂಬೂಲ ಎಲ್ಲ ಮುಗೀತು. ಅಷ್ಟಲ್ಲಿ ಡ್ರೀಮ್ ಎಂಟ್ರಿ ಕೊಟ್ಟರು. ಅಜಯ್ ಬ್ರೋ ಹೆಂಗೋ ಬಂದೆ ಒಬ್ಬನೇ ಅಂತ ಕೇಳ್ತಾ ಇದ್ರು. ಇವ್ರ ಇಂಟ್ರೊಡಕ್ಷನ್ ನಾನು ನೆಕ್ಸ್ಟ್ ಇವೆಂಟಲ್ಲಿ ಕಂಪ್ಲೀಟಾಗಿ ಮಾಡ್ತೀನಿ, ಯಾಕಂತಂದರೆ ಇದು ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ದಿರೋ. ಸೊ ಡೆಕೋರೇಷನ್ ಕಂಪ್ಲೀಟಾಗಿ ಒಳಗಡೆ ಇಳಿಸ್ಕೊಂಡು ಈ ಮಾರ್ನಿಂಗ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಬೇಕು. ಸೊ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ನಾವೆಲ್ಲ ಸೇರಿ ಇಳಿಸ್ಕೊಂಡು ನನಗೆ ಫುಲ್ ನಿದ್ದೆ ಬರ್ತಿತ್ತು. ಸೊ ಸ್ವಲ್ಪ ವರ್ಕ್ ಇತ್ತು. ಸೊ ಅವ್ರು ಮಾಡ್ಕೊತಿದ್ರು. ಅದಕ್ಕೆ ಸ್ವಲ್ಪ ಹೊತ್ತು ನಾನು ಮಲಗ್ತೀನಿ ಅಂತೇಳಿ ಹೋಗಿ ಮಲಗಿದೆ ಲೈಲ್ಯಾಂಡಲ್ಲಿ. ಸೊ ನೋಡಿ ಟಾರ್ಚ್ ಹಾಕ್ತೀನಿ ಈಗ, ಹೆಂಗಿದೆ ಅಂತ ತೋರಿಸ್ತೀನಿ. ಹಿಂಗೆ ನೊಣಗಳು ಬೇರೆ ಬರ್ತಿದ್ವು. ಈಚೆ ಕಡೆ ತುಂಬ ಚಳಿ, ಅದಕ್ಕೆ ತಂದಿರೋ ಕಾರ್ಪೆಟ್ಟು ಮೇಲೆ ಒಂದು ಕೆಳಗಡೆ ಒಂದು ಹಾಕ್ಕೊಂಡು ಬೆಚ್ಚಕ್ಕೆ ಮಲ್ಕೊಂಡೆ. ಸೊ ನೈಟ್ ಮಲಗೋ ಅಷ್ಟರಲ್ಲೇ 2 ಆಗಿತ್ತು. ಅಷ್ಟರಲ್ಲಿ ಬೆಳಗ್ಗೆ ಬಂದು ಅಜಯ್ ಬ್ರೋ ಎಬ್ಬರಿಸಿದ್ರು. ಎಬ್ಬರಿಸೋಷ್ಟೊತ್ತಿಗೆ ನಮ್ಮ ಮಾಮ ಎಲ್ಲ ರೀಚ್ ಆಗಿದ್ರಲ್ಲಿ. ಸೊ ಇದಾದರೂ ಸ್ವಲ್ಪ ಕಸ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ರೆಡಿ ಮಾಡ್ತೀವಿ. ಸೊ ಇವರೇ ನೋಡಿ ನಮ್ಮ ಮಾವ. ಹಿಂಗೆ ಡೆಕೋರೇಷನ್ ವರ್ಕ್ಸ್ ಎಲ್ಲ ಸ್ವಲ್ಪ ಇತ್ತು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದೊಂದೊಂದೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ವಿ. ಸೊ ಕಲಶಗಳೆಲ್ಲ ಒಳಗಡೆ ಇಡಬೇಕು. ಸೊ ಗ್ಯಾಪಲ್ಲಿ ತೊಗೊಂಡಿದ್ದೀನಿ ವೀಡಿಯೋಸು, ಯಾಕಂತಂದರೆ ವೀಡಿಯೋಸ್ ಮಾಡ್ತಿದ್ರೆ ನಮ್ಮ ಮಾಮ ಮಕ್ಕಳು ಕೂಗಿತಾರೆ. ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಫಿನಿಶಿಂಗ್ ಟಚ್ ಕೊಟ್ಟಿದೆ. ಸೊ ನೀವು ನೋಡ್ಬೋದು, ತೋರಿಸ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಸೆಲ್ಫಿ ಬೂತ್ ನಮ್ಮ ಟೀಮ್ ರೆಡಿ ಮಾಡ್ತಾಯಿದ್ರು. ಹಂಗೆ ನಂದು ಸ್ವಲ್ಪ ಕೆಲಸ ಇತ್ತಲ್ಲಿ ಮಾಡ್ತಿದ್ದೆ. ಸೊ ಆಗ ನಗ ಬರೋ ಹಿಂಗೆ ಅಂದ್ಬಿಡೋದ ನೋಡಿಲಿ ನಮ್ಮ ಅಜಯ್ ಬ್ರೋ ನೋಡಿ ವಿಡಿಯೋ ಮಾಡ್ತಾ ಇದ್ದೆ. ಸೊ ವಿಡಿಯೋ ಮಾಡ್ತಿದ್ರೆ ಫಸ್ಟಲ್ಲಿ ಆ ಕಡೆ ತಿರುಗ್ಬಿಟ್ರು. ಮತ್ತೆ ಏನು ಯೋಚನೆ ಮಾಡಿದ್ರೆ ಏನೋ ಗೊತ್ತಿಲ್ಲ, ಈ ಕಡೆ ತಿರುಗ್ಬಿಟ್ಟು ಒಂದೇ ಸರಿ ಬೈಸಪ್ ತೋರಿಸ್ಬಿಡೋದ.
ಸೆಲ್ಫಿ ಬುಕ್ ಕಂಪ್ಲೀಟ್ ಆಗಿದೆ. ನಾಗನ ಕಂಪ್ಲೀಟ್ ಆಗಿದೆ. ನಮ್ಮ ಡೆಕೋರೇಷನ್ ಮುಗಿದಿದೆ. ಫೈನಲ್ ಆಗಿ ಸೆಲ್ಫಿ ಬೂತ್ ಹಿಂಗಿತ್ತು. ಸೊ ನೈಟ್ ಮಲ್ಕೊಳ್ಳೋದಕ್ಕೆ ಕಾರಣ ಇವನ್ನಾಗೆ ನೋಡಿಬೇಕಾಗಿದ್ದು ಹೂವು ಎಲ್ಲ. ಸೊ ಅದಕ್ಕೆ ನಮ್ಮ ಕೆಲಸ ಎಲ್ಲ ಮುಗಿದಿತ್ತು, ಅದಕ್ಕೆ ನಾನು ನೈಟ್ ಮಲಗಿದ್ದೆ. ಸ್ಟೇಜ್ ಡೆಕೋರ್ ಕಂಪ್ಲೀಟ್ ಆಗಿದೆ, ನೋಡಿ ತೋರಿಸ್ತೀನಿ. ಸೊ ಇದೇ ರೀತಿ ನಿಮಗೆ A to Z ಏನೇ ಇವೆಂಟ್ಸ್ ಇದ್ದರೂ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಪೇಜ್ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಡಾರ್ಜಿಲಿಂಗ್ ಇವೆಂಟ್ಸ್. A to Z ಎಲ್ಲ ಇವೆಂಟ್ಸು, ಫೋಟೋಗ್ರಫಿ ಪ್ರತಿಯೊಂದು ಮಾಡ್ತೀವಿ. ಸೊ ಏನೇ ಬೇಕಿದ್ರೂ DM ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನಾವು ಮತ್ತೆ ನಮ್ಮ ಟೀಮ್ ಎಲ್ಲ ಮತ್ತೆ ಹಿಂದೆ ಹೊರಟ್ವಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ. ರೂಮಿಗೆ ಬಂದ್ವಿ. ರೂಮ್ ಯಾವುದು 5 ಸ್ಟಾರ್ ರೂಮ್ ಕೊಟ್ಟಿದ್ರು. ಅಜಯ್ ಬ್ರೋ ನೋಡಿದ್ರೆ ಫುಲ್ ಫ್ಲಾಟ್ ಆಗಿಬಿಟ್ಟಿದ್ರು. ಸೊ ಹಂಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಹೋಗ್ಬೇಕು ಇತ್ತು ಫೋಟೋ ಶೂಟ್ಗೆ, ಯಾಕಂತಂದ್ರೆ ಆಗಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಈಗ ನಾವು ಓಡ್ತಾ ಇದ್ದೀವಿ ಮತ್ತೆ ಇವೆಂಟ್ಗೆ. ಟಿಫನ್ ಬೇರೆ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಟಿಫನ್ ಮಾಡೋಣ ಅಂತ ಬಂದು ನೋಡಿದ್ರೆ ಗಾಳಿ ಗುರು ಹೆವಿ ಗಾಳಿ ಇತ್ತು. ಏನು ಮಾಡೋಣ, ಹೋಗಿ ಕುತ್ಕೊಂಡ್ವಿ. ಸೊ ನೋಡಿ ನಮ್ಮ ಟೀಮ್ ಆಗಲೇ ಬಂದು ಕುತ್ಕೊಂಡಿದ್ರು. ಇಟ್ಟಿರೋ ರೈಸ್ ಕೂಡ ಹೇಳ್ತಾಯಿದೆ ಗಾಳಿಗೆ, ಆ ಪಾಟಿ ಗಾಳಿ ಬೀಳಿಸ್ತಾ ಇತ್ತು. ಸೊ ನಾವು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ಹೋದ್ವಿ. ನಾವು ತಿಂದು ಬರೋಷ್ಟರಲ್ಲಿ ಆಗಲೇ ಇಡೀ ಇವೆಂಟ್ ಸ್ಟಾರ್ಟ್ ಆಗಿತ್ತು. ಮಾಮ ಮತ್ತು ಜಯಂತ್ ಬ್ರೋ ತಗೊತಿದ್ರು ಫೋಟೋಸು. ಸೊ ನಾವು ಎತ್ಕೊಂಡು ತಗೊಳ್ಳೋಣ ಅಂತ ಹೋದ್ವಿ. ಹಂಗೆ ಎತ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿ ಸೆಲ್ಫಿ ಬುದ್ದು ಲೈವ್ ಫೋಟೋಸ್ ಇತ್ತು, ಅದಕ್ಕೆ ಅಲ್ಲಿ ಸಾಕಾಯ್ತು ಅಂತ ನಾನು ಇಲ್ಲಿಗೆ ಬಂದೆ. ಸೊ ಇಲ್ಲಿ ಏನೋ ಚೂರು ಕೆಲಸ ಆಯ್ತು, ಅದು ಮುಗಿಸಿ ನಮ್ಮ ಮಾಮ ಇಲ್ಲೇ ಇರೋ, ಈಗ ಬಂದರೆ ತಗೊಳ್ತಾ ಇರೋ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ಕೊಳ್ತಾಯಿದ್ರು. ಸೊ ಎಷ್ಟೊತ್ತಾದರೂ ನನಗೆ ಟ್ರೈ ಮಾಡಿದೆ, ಬರಲಿಲ್ಲ. ಅಷ್ಟರಲ್ಲಿ ನಮ್ಮ ಮಾಮನೇ ಬಂದರು ಅಲ್ಲಿಗೆ. ಸೊ ಬಂದು ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಹಾಗೆ ಬಂದವ್ರಿಗೆಲ್ಲ ಫೋಟೋಸ್ ಎಲ್ಲ ಹಾಕ್ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಅಂಕಲ್ ಎಂಟ್ರಿ ಕೊಟ್ಟರು ನೋಡಿ. ನಾನು ಆ ಚೇರಲ್ಲಿ ಕುತ್ಕೊಂಡಿದ್ದೆ. ನಾನು ಈ ಕಡೆ ಯಾವುದೋ ಕ್ಲೈಂಟ್ದು ಫೋಟೋ ತೆಗಿಬೇಕಿತ್ತು, ತೆಗಿಯೋಕ್ಕೆ ಬಂದೆ. ಅಷ್ಟರಲ್ಲೇ ಆಂಟಿಯವರೆಲ್ಲ ಸೇರಿಸಿ ಕೂರಿಸ್ಬಿಟ್ರು ಫೋಟೋಸ್ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಯಾವ್ದು ಗುರು ಇದು ಅಂತ ಅಂದ್ಕೊಂಡೆ ಇಲ್ಲ, ಯಾವುದಕ್ಕೆ ಅಂದ್ಕೊಂಡು ಅವರು ಒಂದು ಫೋಟೋನ ತೆಗೆಸ್ಕೊಂಡಿದ್ದಾರೆ. ಸೊ ಹಂಗೆ ನನ್ನ ಪರಿಸ್ಥಿತಿ ನೋಡಿ ಇವರೆಲ್ಲ ನೆಗಿತಾ ಇದ್ರು ನೋಡಿ. ಈಗ ನಾವು ಕಂಪ್ಲೀಟಾಗಿ ಇವೆಂಟ್ ಎಲ್ಲ ಆಯಿತು. ಈಗ ಡೆಕೋರೇಷನ್ ಐಟಮ್ ಎಲ್ಲ ಏನಿದೆ ಅದೆಲ್ಲ ಬಿಚ್ಚಿ ಪ್ಯಾಕ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಹಾಕ್ಕೋಬೇಕು ವೆಹಿಕಲ್ಗೆ. ಸೊ ನಮ್ಮ ಟೀಮ್ ಆಗಲೇ ಬಿಚ್ತಾ ಇತ್ತು. ಸೊ ನಾವು ಹೋಗಿ ಬಿಚ್ಚೋಣ ಅಂತ ಹೋದ್ವಿ. ಅಷ್ಟರಲ್ಲಿ ನಮ್ಮ ಹಬ್ಬ ಊಟಕ್ಕೆ ಹೋಗ್ಬೇಕು ಎಲ್ಲರೂ ಅಂತ ಇಲ್ಲಿ ಟೀಮ್ ಎಲ್ಲ ಬಂದ್ವಿ. ಅಲ್ಲಿ ಕೈ ತೊಳ್ಕೊಬೋದೈತಂತೆ. ಇವರಿಬ್ರು ನೋಡಿ ಆಗಲೇ ಬಾರಿಸ್ತವ್ರೆ. ಯಾರ ಕಡೆಯವ್ರು ನೀವು? ನೋಡಿ ಗೈಸ್, ನಾನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀನಿ. ಸೊ ಅವ್ರು ನೋಡಿ ಇವರಿಗೆಲ್ಲ ಬ್ಯಾಂಗ್ಳೂರ್ಗೆ ಹೋಗ್ತಾರೆ, ನಾನು ಒಬ್ಬನೇ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಿರೋದು. ಸೊ ಮಾಮ ಅವರು ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಸರಿ ಅಂತೇಳಿ ನಾನು ಗಾಡಿ ತೊಗೊಬರೋಣ ಅಂತೇಳಿ ಒಳಗಡೆ ಹೋದೆ. ಸೊ ನಾವು ಹೊರಟಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ. ನಾನು ಹೋಗ್ತಾ ಇದ್ದೀನಿ. ಸೊ ನಮ್ಮ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಸೊ ನೋಡಿ ಇದೇ ನಮ್ಮ ಟೀಮು. ಇವರು ಅಜಯ್ ಬ್ರೋ, ಅವ್ರು ನಾಗಾ ಬ್ರೋ, ಒಳಗಡೆ ಇರೋದು ಮನಿ ಬ್ರೋ. ಸೊ ನಾವು ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಫುಲ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಕಾಮಿಡಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಏನು ಅನ್ಸಲ್ಲ ಕೆಲಸ ಮಾಡ್ದಂಗೆ. ನಮ್ದು ಫೈನಲ್ ಮುಗಿದಿದೆ. ಈಗ ನಮ್ಮ ಅಜಯ್ ಅವ್ರ ಹುಡುಗಿ ನೋಡಕ್ ಹೋಗ್ತಾ ಇದ್ದಾನೆ ಹೋಟ್ಲಿಗೆ. KTM Juke
ಹೆಂಗೋ ಅದೇ ರೂಟಲ್ಲಿ ಹೋಗೋದು ಅಂತೇಳಿ ಅಜಯ್ ಬ್ರೋ ಬಂದ್ರು ಗಾಡಿ ಓಡಿಸೋದಕ್ಕೆ. ಸೊ ಗಾಡಿಯಲ್ಲಿ ನಾನು ಅಜಯ್ ಬ್ರೋ ಹೋಗ್ತಿದ್ವಿ. ಅವರು ಲೈಲ್ಯಾಂಡ್ ಅಲ್ಲಿ ಬರ್ತಿದ್ರು, ಮಾಮ ಅವ್ರ ಕಾರಲ್ಲಿ ಬರ್ತೀನಿ ನಡೀರಿ ಅಂತೇಳಿ ಹೋದ್ರು. ಸರಿ ಅಂತೇಳಿ ಕೋಟ್ಲಿಂಗ್ ಎಂಟ್ರಿ ಕೊಟ್ವಿ. ಫಸ್ಟ್ ಟೈಮ್ ನಾನು ಕೋಟ್ಲಿಂಗ್ ಆಗಿ ಬರ್ತಿರೋದು. ಸೊ ಟೈಮ್ ಬೇರೆ ಆಗೋಗಿತ್ತು, ಅದಕ್ಕೆ ಹೋಗಕ್ಕಾಗಿಲ್ಲ ಕೋಟ್ಲಿಂಗ್ ಆಗಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಅಂತೇಳಿ ಈಚೆಯಿಂದ ನೋಡ್ಕೊಂಡು ಕೋಟ್ಲಿಂಗನ. ಸೊ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ ಕೋಟ್ಲಿಂಗನ, ಇವತ್ತು ಬೇಡ ಹತ್ರದಲ್ಲಿ ಹೋಗೋದಂತ ಬಂದ್ವಿ. ಸೊ ಹಂಗೆ ಇವ್ರು ನೈಸ್ ರೋಡಲ್ಲಿ ಹೋಗ್ಬೇಕಿತ್ತು, ಬಟ್ ನನಗೆ ನೈಸ್ ರೋಡ್ಗೆ ಎಂಟ್ರಿ ಇರಲಿಲ್ಲ 2 ವೀಲರು. ಅದಕ್ಕೆ ನಾನು ಮತ್ತೆ ಕೋಲಾರ ರೂಟಿಂದ ಹೋಗ್ಬೇಕು. ಬಾಯ್ ಬಾಯ್ ಬಾಯ್. ನಗಣ ಬಾಯ್. ಸರಿ ಹುಷಾರ್. ಟೈಮ್ ಬಂದು 6:30 ಆಗಿದೆ. ಸೊ ನಾನು ಕೋಟ್ಲಿಂಗೇಶ್ವರ ರೂಟಲ್ಲಿ ಕೋಟ್ಲಿಂಗೇಶ್ವರ ಟೆಂಪಲ್ ಬಿಟ್ಟು ಹೊಸಕೋಟೆ ರೂಟಲ್ಲಿ ಹೋಗ್ತಿದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಏನು ಅಂತ. ಇಲ್ಲಿ ಯಾಕಂತಂದರೆ ಸ್ವಲ್ಪ ನೋಡೋದಕ್ಕೆ ತುಂಬ ಆ ಕಡೆ ಗಿಡ ಮರಗಳು ಅಷ್ಟಿಲ್ಲ, ತುಂಬ ದೂರದಲ್ಲಿದೆ. ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇರೋದಕ್ಕೆ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ವ್ಯೂವನ್ನು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಸೈಡ್ಗೆ ಹಾಕೊಂಡೆ ಗಾಡಿ. ಸೊ ನಮ್ಮ ಟೀಮೆಲ್ಲ ಇವತ್ತು ಅವರು ಹೊರಟರು ಬ್ಯಾಂಗ್ಳೂರಿಗೆ. ಸೊ ನಾನು ಇನ್ನು ಚಿಕ್ಕಬಳ್ಳಾಪುರಕ್ಕೆ ಹೊರಟೆ. ಆಲ್ಮೋಸ್ಟ್ ಇನ್ನೊಂದು 2 ಅವರ್ಸಲ್ಲಿ ರೀಚ್ ಆಗ್ತೀನಿ. ವ್ಯೂ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ಗೈಸ್. ಗಾಡಿ ನಿಲ್ಸೋಗಿ ಏನಾದರೂ ವಿಡಿಯೋ ಮಾಡ್ಕೋಬೇಕು ಅನ್ಸುತ್ತೆ, ಬಟ್ ಯಾರೂ ಇಲ್ಲ ಜೊತೆಗೆ ಏನು ಮಾಡೋದು. ತುಂಬ ಚೆನ್ನಾಗಿದೆ, ಫೋಟೋಸ್ ಸ್ವಲ್ಪ ಎಳಿಬೋದಿತ್ತು, ಮತ್ತು ಹಂಗೆ ವೀಡಿಯೋಸ್ ಕೂಡ ಮಾಡ್ಕೋಬೋದಿತ್ತು. ಏನು ಮಾಡೋಣ. ಸೊ ಆಲ್ರೆಡಿ ಕಂಪ್ಲೀಟ್ ಫುಲ್ ಟಯರ್ಡ್ ಆಗಿತ್ತು, ಅವ್ರಿಗೆಲ್ಲ ಬಾಯ್ ಮಾಡಿ ಅವ್ರು ಹಂಗೆ ಹೊರಟ್ರು. ಸೊ ನಾನು ಇನ್ನು ಹೋಗ್ಬೇಕು, ಇನ್ನು 2 ಅವರ್ಸ್ ತೋರಿಸ್ತಿತ್ತು, ಆದಷ್ಟು ಬೇಗ ಹೋಗೋಣ ಅಂತ ಹೋಗ್ತಿದ್ದೆ. ಸೊ ನಾನು ಇದು ಹೊಸಕೋಟೆ ರೂಟ್ ಅನ್ಕೊಂಡಿದ್ದೆ, ಬಟ್ ಇದು ಕೋಲಾರ ರೂಟು. ಕೋಲಾರ ಕನೆಕ್ಟ್ ಆಯಿತು, ಮತ್ತು ಕೋಲಾರಿಗೆ ಬಂದು ಎಚ್ ಕ್ರಾಸಿಂದ ವಿಜಯಪುರಕ್ಕೆ ಬಂದು ವಿಜಯಪುರದಿಂದ ಬಂದೆ. ಸೊ ಆಲ್ಮೋಸ್ಟ್ 1 hour 40 minutes ಬಂದ್ಬಿಟ್ಟೆ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.